ಬೆಂಗಳೂರು ಸಂಸ್ಥೆಯಿಂದ 70 ಇಯರ್ಸ್ ಇಂದ ಬುದ್ಧ ಶಾಸ್ತ್ರ ಇದ್ದೀವಿ. ಇವಾಗ ನಮ್ಮ ಪೂಜ್ಯ ಜ್ಞಾನಾನಂದ ಬಂತೇಜಿ ಬಂದಿದ್ದಾರೆ ತುಮಕೂರು ಕಡೆಯಿಂದ. ನಮ್ಮ ಮಹಾಬೋಧಿ ಸೊಸೈಟಿನಲ್ಲಿ ಟೀಚರ್ ಆಗಿದ್ದಾರೆ. ಹಾಗೆ ರತ್ನ ಜ್ಯೋತಿ ಬಂತೇಜಿ ಶ್ರೀನಿವಾಸ್ ಸರ್ ಬಂದಿದ್ದಾರೆ ಇವಾಗ ಪ್ರೆಸ್ ಮೀಟ್ಗೆ. ನಾನು ವಜೀರ ಜನರಲ್ ಮ್ಯಾನೇಜರ್ ಆಫ್ ಮಹಾಬೋಧಿ. ಜಗಳಗಳು ನಡೀತಾ ಇದ್ದಾವೆ ಈಗ ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರುವ ಜಗಳಗಳು. ಸಮ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ಸಮ್ಮಾ ಸಂಬುದ್ಧ. ಇದು ಬಂದು 3 ಇವೆಂಟ್ ಇದೆ, 3ನೇ ಮಹಾ ಇವೆಂಟ್ ಇದೆ. ಒಂದು ಅವ್ರದೇ ಹುಟ್ಟುದು ದಿನ ವೈಸಾಖ ಪೂರ್ಣಿಮಾ ದಿನ, ಮತ್ತೆ ಅವರು ಬುದ್ಧ ಆಗಿದ್ದರು ಸೇಮ್ ದಿನ ವೈಸಾಖ ಬುದ್ಧ ಪೂರ್ಣಿಮೆ ದಿನ, ಮತ್ತೆ ಅವ್ರದ್ದು ಮಹಾಪರಿನಿರ್ವಾಣ ಅವರು ಬಿಟ್ಕೊಂಡು ಹೋಗಿದಾರಲ್ವಾ ಶರೀರನ, ಅವ್ರದ್ದು ದಿನಾನು ಇಸ್ ಪಾಸಿಂಗ್ ಅವೇ ಇಸ್ ಆಲ್ಸೋ ದ ಸೇಮ್ ಡೇ. ದೇರ್ ಇಸ್ ಓನ್ಲಿ ಒನ್ ಪರ್ಸನ್ ಹೂ ಹ್ಯಾಸ್ ಎಲ್ಲ 3 ಬಿಗ್ ಇವೆಂಟ್ ಇನ್ ಹಿಸ್ ಲೈಫ್ ಹ್ಯಾಪನಿಂಗ್ ಆನ್ ದ ಸೇಮ್ ಡೇ. ಸೊ ದಟ್ ಬುದ್ಧ ಅಂದರೆ ಒಂದು ಶಾಂತಿದು ಸಿಂಬಲ್. ನಾವು ಬುದ್ಧ ಇಸ್ ಇವನ್ ಮೋರ್ ರಿಲೆವೆಂಟ್. ಇವಾಗ ಬೇಕಾಗಿರೋದು ಅವ್ರದ್ದು ಧಮ್ಮದೇಶ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ನಾವು ಕಾಲೇಜಸ್ ಎಲ್ಲ ಹೋಗ್ತಾ ಇದೀವಿ. ಇವಾಗ ಕರ್ನಾಟಕನಲ್ಲಿ 5 ದಿವಸ ಪ್ರೋಗ್ರಾಮ್ ಇಟ್ಟಿದೀವಿ. ಯಾದಗಿರಿ ಇರ್ಲಿ, ಬೀದರ್ ಇರ್ಲಿ, ಕಲಬುರ್ಗಿ ಇರ್ಲಿ, ಸನ್ನತಿ ಇರ್ಲಿ, ಆದ್ಮೇಲೆ ಕೆಳಗಡೆ ಬಂದು ಮೈಸೂರು ಕಡೆ, ಚಾಮರಾಜನಗರ್ ಕಡೆ. ಸೊ ವಿ ಆರ್ ಗೋಯಿಂಗ್ ಟು ವಿಲೇಜಸ್ ಅಂಡ್ ಟೀಚಿಂಗ್ ಪೀಪಲ್ ಅಬೌಟ್ ಬುದ್ಧಸ್ ಮೆಸೇಜ್. ಸೊ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಒಂದು ಪೀಸ್ ವಾಕ್ ಮಾಡ್ತಾ ಇದೀವಿ. ಸೊ ದಯವಿಟ್ಟು ನೀವೆಲ್ಲ ಅದನ್ನ ಮಹಾಬೋಧಿ ಪಾಲಿ ರಿಸರ್ಚ್ ಸೆಂಟರ್ ಅಂತ we have renovated and inaugurating new block which opens people to come and study Buddhism. So Amar Khan ಅವರು ಚೀಫ್ ಗೆಸ್ಟ್ ಆಗಿ ಬಂದು ಅವರು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. 1st ಮೇ ಬಂದು ಬುದ್ಧ ಜಯಂತಿ. ದಯವಿಟ್ಟು ಈ ಬುದ್ಧ ಜಯಂತಿನಲ್ಲಿ ಎಲ್ಲರೂ ಸೇರಿಸ್ಕೊಂಡು ನಾವು 570ನೇ ಪವಿತ್ರ ಬುದ್ಧ ಜಯಂತಿಯನ್ನ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಮಹಾ ಜಯಂತಿ ಎಲ್ಲರನ್ನೂ ಸಹ ಸ್ವಾಗತ ಕೊಡ್ತಾ ಇದ್ದೀವಿ. ಎಲ್ರಿಗೂ ಈ ಭಗವಾನ್ ಬುದ್ಧರ ಜನ್ಮದಿನ, ಇದು ಪವಿತ್ರವಾದಂಥ ಜನ್ಮ. ನೀವೆಲ್ಲರೂ ಸಹ बुद्ध पूर्णिमा ये सिर्फ जो है बुद्ध का जन्म दिवस ही नहीं, बल्कि ये उन्होंने बोधि प्राप्ति किया इसी दिवस में, बोधि वृक्ष के नीचे बोध गया में, और इसी दिन जो है महापरिनिर्वाण को प्राप्त हुए. ये 3 जो महान जो मेन इवेंट है बुद्ध का एक ही दिन में हुआ है. वैशाख फुल मून डे को, वैशाख पूर्णिमा को 25 तारीख से लेके 1 मई तक जो सेलिब्रेट कर रहे हैं. इसमें आप सभी का स्वागत है. सभी लोग